ಕ್ರೀಡೆಗೋ ಸುಗ ಅವರವರ ಗತಿ ನೀಡಲೋ ಸುಗ ದೇಹಗಳ ಕೊಟ್ಟಾಡುವನು ಸ್ವೇಚ್ಛೆಯಲ್ಲಿ ಬ್ರಹ್ಮೇಶಾದ್ಯರೊಳು ಪೊಕ್ಕು ಮಾಡುವನು ವ್ಯಾಪಾರ ಬಹುವಿಧ ಮೂಢ ದೈತ್ಯರೊಳಿತ್ತು ಪ್ರತಿದಿನ ಕೇಡು ಲಾಭಗಳಿಲ್ಲವಿದರಿಂದಾವ ಕಾಲದಲ್ಲಿ ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋ ನರಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 3. ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ ದೇಹಗಳ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥಾಚಾರ್ಯರು ತ್ರಿವಿಧ ಜೀವರ ಗತಿಗಳನ್ನು ನೀಡುವುದೇ ಶ್ರೀ ಪರಮಾತ್ಮನ ಲೀಲಾ ರೂಪವಾದ ಜಗತ್ತಿನ ಸೃಷ್ಟ್ಯಾದಿ ಕ್ರೀಡೆಗಳ ಮುಖ್ಯೋದ್ದೇಶ. ನಿರಾಯಾಸವಾಗಿ ಜಗದ್ವ್ಯಾಪಾರಗಳನ್ನು ಮಾಡುವ ಶ್ರೀಹರಿಯು ಸರ್ವಕರ್ಮಗಳಿಂದಲೂ ನಿರ್ಲಿಪ್ತ ಎಂದು ತಿಳಿಸುತ್ತಾರೆ. ಆದರೆ ಸಕಲ ಜೀವರು ಅವನ ಅಧೀನರು. ಶ್ರೀಹರಿಯ ಸ್ವಾನಂದ ಪೂರ್ಣನು. ಅವರವರ ಗತಿ ಪ್ರಾಪ್ತಿಯು ಶ್ರೀಹರಿಯ ಕಾರುಣ್ಯ ವಿಶೇಷದಿಂದಲೇ ಸಾಧ್ಯ. ಜಗದ್ವ್ಯಾಪಾರ ರೂಪವಾದ ಸೃಷ್ಟ್ಯಾದಿ ಕಾರ್ಯಗಳೇ ಶ್ರೀಹರಿಯ ಲೀಲೆಗಳು. ಇದರಿಂದ ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ ಎಂದಿದ್ದಾರೆ. ಲಿಂಗ ಶರೀರವು ಕರ್ಮ ಶರೀರವು. ಅದರ ಮೇಲೆ ಅನಿರುದ್ಧ ಶರೀರವನ್ನು ಸೃಷ್ಟಿಸುವನು. ಇದು ಕಾರಣ ಶರೀರವು. ಜೀವನು ಹೊಂದುವ ನಾನಾ ಜನ್ಮಗಳ ಮೂಲವು ಅಂಕುರ ರೂಪದಲ್ಲಿ ಈ ದೇಹದಲ್ಲಿರುವುದು. ಸಾಧನೆಗಾಗಿ ಅದರ ಮೇಲೆ ಪ್ರತ್ಯಕ್ಷ ರೂಪವಾಗಿ ಕಾಣಿಸುವ ಸ್ಥೂಲ ಶರೀರವನ್ನು ಸೃಷ್ಟಿಸುವನು. ಇದನ್ನೇ ಜೀವರ ಸೃಷ್ಟಿ ಎಂದು ಕರೆಯುತ್ತೇವೆ. ಇದಕ್ಕೆ ಪ್ರಮಾಣ ಸ ಏವ ಕ್ರೀಡನಾರ್ಥಾಯ ಜೀವಾನಾಂ ಗತಿಹೇತವೇ ದೇಹಯೋಗೇನ ಸಂಸೃಜ್ಯ ತೇಷು ಚಾಪ್ಯಾನಿ ಷತ್ಸ್ವಯಃ ಸೋಯಂ ವಿಹಾರ ಇಹಮೇವ ತನುಭೃತ್ಸ್ವಭಾವ ಸಂಭೂತಯತೆ ಭವತಿ ಭೂತಿ ಕೃದೇವ ಭೂತ್ವಾ ಎಂಬ ನಿರ್ಣಯ ವಚನ. ಬಿಂಬ ಜೀವರನ್ನು ಸೃಷ್ಟಿಸಿ ಜಗತ್ತೆಂಬ ವಿಶಾಲವಾದ ಕ್ಷೇತ್ರದಲ್ಲಿ ಬಿಡ್ತಾನೆ. ಸಕಲ ಜೀವರಲ್ಲಿ ಅಂತರ್ಯಾಮಿಯಾಗಿ ರೂಪದಿಂದ ಇದ್ದು ಬ್ರಹ್ಮ ರುದ್ರಾದಿ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರವಿಷ್ಟನಾಗಿ ಸಕಲ ತತ್ವ ವ್ಯಾಪಾರಗಳನ್ನು ತಾನೇ ಬಿಂಬಕ್ರಿಯಾದ್ವಾರ ಮಾಡ್ತಾನೆ. ಇಂದ್ರಿಯಾಭಿಮಾನಿ ದೇವತೆಗಳ ದ್ವಾರ ಮಾಡಿಸ್ತಾನೆ. ಜೀವನು ಲಿಂಗಾನಿರುದ್ಧ ದೇಹನಾಗಿ ಸ್ಥೂಲ ಶರೀರಗತ ಸಕಲ ಇಂದ್ರಿಯಗಳಲ್ಲಿಯೂ ಪ್ರಕಾಶತೋ ವ್ಯಾಪ್ತನಾಗಿದ್ದಾನೆ. ಆ ಜೀವನ ದ್ವಾರ ಕರ್ಮಗಳನ್ನು ಮಾಡಿಸಿ ತಜ್ಜನ್ಯ ಫಲ ವಿಶೇಷಗಳನ್ನು ಜೀವನ ಅನುಭವಕ್ಕೆ ತಂದೀತಾನೆ. ಇದರಿಂದ ಕರ್ಮ ಫಲಾನುಭವ. ತದ್ವಾರ ಹಂತ ಹಂತವಾಗಿ ಅನಾದಿ ಕರ್ಮದ ಅಪಕರ್ಷ. ಇದೇ ಲೀಲಾ ವಿನೋದನಾದ ಶ್ರೀಹರಿಯ ಕ್ರೀಡೆ. ಇದರಿಂದ ಜೀವರ ಉದ್ಧಾರ. ಬ್ರಹ್ಮಾದಿ ಮುಕ್ತಿಯೋಗ್ಯರಲ್ಲಿದ್ದಂತೆ ಕಲ್ಯಾದಿ ತತ್ವಾಭಿಮಾನಿ ದೈತ್ಯರಲ್ಲಿಯೂ ಇದ್ದು ದೇವತೆಗಳ ಸಾನ್ನಿಧ್ಯದ್ವಾರ ಅವರ ಮೂಲಕ ದುಷ್ಟ ವ್ಯಾಪಾರಗಳನ್ನು ಮಾಡಿಸ್ತಾನೆ. ತಜ್ಜನ್ಯವಾದ ಪಾಪ ಫಲಾನುಭೋಗ ಜೀವನಿಗೆ. ಇದೇ ಕರ್ಮದ ಮರ್ಮ. ನಿತ್ಯ ಸಂಸಾರಿಗಳು ಇದರಲ್ಲಿ ಅಂತರ್ಭೂತರು. ಬ್ರಹ್ಮಾದಿ ತೃಣಾಂತ ಸಕಲ ಮುಕ್ತಿಯೋಗ್ಯ ಚೇತನರಲ್ಲಿದ್ದು ಕರ್ಮಾಭಿವ್ಯಕ್ತಿ ಮಾಡಿಸಿದರೂ ಅವರಿಗೆ ಪ್ರಾಪ್ತವಾಗುವ ಆನಂದಾನುಭವ ಶ್ರೀಹರಿಗಿಲ್ಲ. ಆ ಕರ್ಮ ಫಲಗಳಿಂದ ನಿರ್ಲಿಪ್ತನು. ದೈತ್ಯರು ಅಜ್ಞಾನ ಸ್ವರೂಪರು. ಅವರು ಮೂಢ ದೈತ್ಯರೊಳಗಿದ್ದು ಎಂದಿದ್ದಾರೆ. ಅವರ ದ್ವಾರ ಪಾಪಕರ್ಮಗಳನ್ನು ಮಾಡಿಸಿದ್ದಾಗ್ಯೂ ಜಗದ್ವಿಲಕ್ಷಣನಾದ ಜಗದೀಶನಿಗೆ ಪಾಪ ಫಲಗಳ ಸಂಪರ್ಕವಿಲ್ಲ, ಕೇಡು ಇಲ್ಲ. ಈ ರೀತಿಯಾದ ಆತನ ಮಹಾಮಹಿಮೆಗಳನ್ನು ಸದಾ ಸರ್ವಕಾಲಕ್ಕೂ ಜ್ಞಾನಾನುಸಂಧಾನಪೂರ್ವಕ ತಿಳಿದು ಅವನನ್ನು ಭಜಿಸಬೇಕು ಅಂತ ತಿಳಿಸ್ತಾರೆ ಶ್ರೀ ಜಗನ್ನಾಥದಾಚಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.